ಇಲ್ಲಿರೋದು. ಇದನ್ನ ಎಲೆಕ್ಷನ್ ದಿನ ಬೆಳಿಗ್ಗೆ 7 ಗಂಟೆಗೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, 6 ಗಂಟೆಯಿಂದ 7 ಗಂಟೆ ತನಕ ಒಂದ್ಸರ್ತಿ ನಾವು ಆ ಬೂತ್ ಏಜೆಂಟ್ಗಳನ್ನು ಕರೆದಿರ್ತೀವಿ. 6 ಗಂಟೆಗೆ ಅವ್ರಿಗೆ ಒಂದು ಅಣುಕು ಮತದಾನ ಅಂತ ಮಾಡಿ ತೋರಿಸಿರ್ತೀವಿ. ಅವಾಗ ಅವರಿಗೆ ಇದ್ರ ಬಗ್ಗೆನೇ ತೋರಿಸಿರ್ತೀವಿ, ಮಿಷಿನ್ ಸರಿ ಇದೆ, ನೀವು ಒತ್ತದವರಿಗೆ ಓಟ್ ಹೋಗ್ತಾ ಇದೆ ಇಲ್ವಾ ಅಂತ ತೋರಿಸಿರ್ತೀವಿ. ಅದನ್ನ ಈಗ ನಿಮ್ಗಳಿಗೆ ತೋರ್ಸಕ್ಕೆ ಅದನ್ನೇ ಬಂದಿರೋದು ಈಗ. ಅಂದ್ರೆ ಈಗ ನಿಮ್ಮ ಹತ್ರನೇ ಓಟ್ ಹಾಕ್ಸ್ತೀವಿ, ತೋರಿಸ್ತೀವಿ ಒಂದಿಷ್ಟು. ಇದು ಈಗ ನಾವು ಓಟ್ ಹಾಕಿದಾಗ ಇದು ಮಿಷಿನ್ ಆನ್ ಆಗತ್ತಲ್ಲ, ಮಿಷಿನ್ ಆನ್ ಆಗ್ತಿದ್ದಂಗೆ ಈ ಥರ ಸೌಂಡ್ಗಳೆಲ್ಲ ಬರ್ತಿದೆ ನೋಡಿ. ಇನ್ನು ವೋಟಿಂಗ್ ಶುರುವಾಗಿಲ್ಲ. ಅವಾಗ ಏನಾಗುತ್ತೆ, ಇದೆಲ್ಲದನ್ನು ಅದು ಚೆಕ್ ಮಾಡಿ ಅದೇನಾಗುತ್ತೆ, ಒಂದು ಚೆಕ್ ಸ್ಲಿಪ್ಗಳಂತ ಒಂದು ಸ್ಲಿಪ್ಗಳು ಬೀಳ್ತವೆ ಇದ್ರೊಳಗಡೆ. ಫಸ್ಟ್ ಇದರಲ್ಲಿ ಯಾವುದೇ ಇದು ಪ್ರತಿ ಎಲೆಕ್ಷನ್ ಶುರು ಅಂದರೆ ನಿಮ್ಗಳಿಗೆ ಗೊತ್ತಾಗಲ್ಲ, ನೀವು ಆಮೇಲೆ ಓಟ್ ಹಾಕಕ್ಕೆ ಹೋಗಿರ್ತೀರಲ್ಲ, ಬೆಳಿಗ್ಗೆ ಮುಂಚೆ ಫಸ್ಟ್ ಯಾರು ಹೋಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಫಸ್ಟ್ ಇದು ಆನ್ ಆಗಿ ಸ್ಟಾರ್ಟ್ ಆದಾಗ ಇದೇನು ಇರಲ್ಲ, ಈ ಚೆಕ್ಕಿಂಗ್ ಇದು ಅಂತ. ಇದರಲ್ಲಿ ಇಲ್ಲಿರೋ ಯಾವುದು ಚಿಹ್ನೆಗಳು ಇರೋದಿಲ್ಲ, ಯಾವುದು ಇರೋದಿಲ್ಲ, ಏನೂ ಇರೋದಿಲ್ಲ. ಇದು ಇವನ್ನೆಲ್ಲ ಚೆಕ್ ಮಾಡ್ಕೊಳೋದು ಅಂತೇಳಿ ಒಂದು ಫಸ್ಟಿಗೆ ಇದು ಈ ತರ 7 ಸ್ಲಿಪ್ ಫಸ್ಟಿಗೆ ಬಿದ್ದಿರುತ್ತೆ ಇದ್ರೊಳಗಡೆ. ಇದ್ರಲ್ಲಿ ಏನು ಗುರುತು ಚಿಹ್ನೆ ಎಲ್ಲ ಏನೂ ಇರಲ್ಲ, ಮಿಷಿನ್ ಬಗ್ಗೆ ಹೇಳಿರ್ತಾರೆ ಅಷ್ಟೇ. ಇದಾದ್ಮೇಲೆ ಈಗ ಎಲೆಕ್ಷನ್ ನಮಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತಿರುತ್ತೆ. ನಾವು 7 ಗಂಟೆಗೆ ಶುರು ಮಾಡ್ತೀವಿ ಎಲೆಕ್ಷನ್. ಶುರು ಮಾಡಿದಾಗ ನಿಮ್ದೆಲ್ಲ ಈಗ ನೀವೇ ಓಟ್ ಹಾಕಿ ಬರ್ತೀರಿ ಅಂದರೆ ಎಲ್ಲ ಚೆಕ್ ಮಾಡಿದ್ಮೇಲೆ ನಾನು ಇಲ್ಲಿ ಇದು ನಮ್ಮ ಹತ್ರ ಇರುತ್ತೆ ಕೊಡ್ತೀವಿ. ಇಲ್ಲಿ ನಾನು ಒತ್ತಿದ ಮೇಲೆ ನೀವು ಓಟ್ ಹಾಕೋರು ಇಲ್ಲಿ ಬರ್ಬೇಕು, ಬನ್ನಿ ನೀವೇ ಬನ್ನಿ. ನಿಮಗೆ ಇಲ್ಲಿಗೆ ಏನಂದ್ರೆ 16 ಜನ ಅಥವಾ 16 ಚಿಹ್ನೆ ಮಾಡಿದೀವಿ ಇಲ್ಲಿ. ನಿಮಗೆ ಎಲೆಕ್ಷನ್ ಅಲ್ಲಿ 5 ಜನ ನಿಂತಿದ್ರೆ ಅವ್ರು 5 ಜನದಷ್ಟೇ ಇರುತ್ತೆ. ಇದು ಸುಮ್ಮನೆ ನಾವು ಮಾಡಿರೋದು, ಇದು ಮಾದರಿಯಾಗಿ ಮಾಡಿರೋದು. ಅಂದ್ರೆ ಇದು ಯಾಕೆ ಮಾಡಿರೋದಂದ್ರೆ ಬೈ ಚಾನ್ಸ್ ಎಲೆಕ್ಷನ್ ನಿಂತವ್ರು 16 ಜನಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಇದೇ ತರದ್ ಇನ್ನೊಂದು ಇಟ್ಟಿರ್ತಾರೆ ಬದಿಗೆ. ಅಲ್ಲಿ 17ರಿಂದ ಅದ್ರಲ್ಲಿರುತ್ತೆ. ನೀವು ಅವಾಗ ಅದ್ರಲ್ಲೂ ಹುಡುಕ್ಬೇಕು, ಇದ್ರಲ್ಲೂ ಹುಡುಕ್ಬೇಕು. ನಿಮಗೆ ಬೇಕಾದ ಹೆಸರು. ನಿಮಗೆ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಅವ್ರದ್ದು ಕ್ರಮ ಸಂಖ್ಯೆ ಇರುತ್ತೆ, ಆಮೇಲೆ ಅವ್ರ ಹೆಸರು ಇರುತ್ತೆ. ಇಲ್ಲಿ ಸುಮ್ಮನೆ ಅಂತ ತೋರಿಸಿದಾರಲ್ಲ, ಇಲ್ಲಿ ನಿಂತಿರೋರ್ದು ಹೆಸರು ಇರುತ್ತೆ, ಅವ್ರದ್ದು ಚಿಹ್ನೆ ಇರುತ್ತೆ, ಪಕ್ಷ ಚಿಹ್ನೆ, ಅವ್ರ ಚಿಹ್ನೆ, ಪಕ್ಷೇತರ ನಿಂತ್ರೆ ಅವ್ರ ಚಿಹ್ನೆ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಈಗ ಓಟ್ ಆಗಕ್ಕೆ ನಾನು ನಿಮಗೆ ಕಳಿಸ್ತೀನಿ. ನಾನು ಇಲ್ಲಿ ಬಟನ್ ಒತ್ತಿದೆ ಅಂದ್ರೆ ಇಲ್ಲಿ ಗ್ರೀನ್ ರೈಟ್ ಬಂದಿದೆಯಲ್ಲ, ಓಟ್ ಆಗಕ್ಕೆ ರೆಡಿ ಇದೆ ಇದೀಗ. ನೀವು ಓಟ್ ಹಾಕಕ್ ಬರ್ತೀರಾ, ನಿಮ್ ಕೆಲಸ ಏನಿಲ್ಲ, ಇದನ್ನ ಯಾವ ಚಿಹ್ನೆ ಅಂತ ನೋಡೋದು. ಅದ್ರ ಎದುರುಗಡೆ ಈ ನೀಲಿ ಬಟನ್ ಒತ್ತೋದು. ನೀವು ಯಾವ್ದಾದ್ರು ಒತ್ತಿ. ಈಗ ನೀವು 12ನೇದು ಒತ್ತಿದಿರಿ, ಇಲ್ಲಿ ನೋಡಿ ಅದೇ 12ನೇದು ಬರತ್ತಾ ಇಲ್ವಾ ಅಂತ ನಿಮ್ ಕನ್ಫರ್ಮೇಶನ್ಗೆ 12ನೇ ಚಿಹ್ನೆ ಅದೇ ಅದು ಇಲ್ಲಿ ಬಂದಿರತ್ತೆ. ಅಂದ್ರೆ ಇದು ಎಲೆಕ್ಷನ್ ದಿನ ಇಲ್ಲಿ ನೀವು ನೋಡಿ 12ನೇವರಿಗೆ ಓಟ್ ಹಾಕಿದಿರಿ, 12ನೇವರಿಗೆ ಓಟ್ ಹಾಕಿದ್ರೆ ಅದು 12ನೇವರಿಗೆ ಬಿದ್ದಿದೆ ಅಂತ ಹೇಳಿ ಇದನ್ನ ತೋರ್ಸುತ್ತೆ. ಇದು ಕನ್ಫರ್ಮೇಶನ್ಗೆ. ಈಗ ನಿಮ್ದು ಒಬ್ರದ್ದು ಇದಾಗಿ ಈಗ ಒಂದು ಸೌಂಡ್ ಬಂತಲ್ಲ, ಅದು ಬೀಪ್ ಸೌಂಡ್, ಅದಷ್ಟು ಬರೋ ತನಕ ಇನ್ನೊಬ್ರಿಗೆ ಓಟ್ ಆಗಕ್ಕಾಗಲ್ಲ. ನೀವು ಅದ್ರ ಮಧ್ಯೆ ಬಂದ್ಬೇಕಾದ್ರೆ ಇನ್ನೊಂದ್ಸತಿ ಒತ್ತಿರಿ, ಬರಲ್ಲ. ಒಂದ್ಸತಿ ಓಕೆ ಕೊಟ್ಟರೆ ನಿಮಗೆ ಬರುತ್ತದೆ. ಈಗ ಇವತ್ತರ ಇನ್ನೊಬ್ರಿಗೆ ಕೊಡ್ತೀನಿ, ನೀವ್ ಯಾರು ಓಟ್ ಹಾಕಿ ಬನ್ನಿ, ನೀವೇ ಬನ್ನಿ. ಇದು 16 ಜನದಲ್ಲಿ ನೀವು ಯಾರಿಗಾರು ಹಾಕ್ಬೋದು. ಚಿಹ್ನೆ ನೋಡಿ ಅದ್ರ ಎದುರುಗಡೆ ಬಟನ್ ನೀವು ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಗುರುತು ಹುಡ್ಕೊಬೇಕು. ನಿಮಗೆ ಯಾವ ಗುರುತಿನ ಬೇಕು ಅಂತ ಅದ್ರ ಎದುರುಗಡೆ ನೀಲಿ ಬಟನ್ ಒತ್ತಬೇಕು. ನೀವು ಯಾವ್ದು ಒತ್ತಿದ್ದೀರಿ ಅಂತ ನೋಡಿ, ಗೊತ್ತಾ? ನೀವು ನೋಡಿ 10ನೇದು ಒತ್ತಿದ್ದೀರಿ, ಬಿಡಿ, ಕೈ ಬಿಡಿ. ಇಲ್ಲಿ ನೋಡಿ ಅದು 10ನೇದು ತೋರ್ಸುತ್ತೆ. 10 ಬಂತಲ್ವಾ? ಅದನ್ನ ನೀವು ಅಲ್ಲಿ ಯಾವ ಚಿಹ್ನೆ ಗೊತ್ತಿರ್ತೀರಿ ಅದೇ ಚಿಹ್ನೆ ಬಂತ ಅಂತ ನೀವು ನೋಡ್ಕೊಂಡು ಹೋಗೋದು. ನಿಮ್ಮ ಕನ್ಫರ್ಮೇಶನ್ ಅಂದ್ರೆ ನೀವು ಇಲ್ಲಿ ಒತ್ತದವರಿಗೆ ಅಲ್ಲಿ ಓಟ್ ಬಿತ್ತ ಅಂತ ನಿಮಗೆ ಗೊತ್ತಾಗೋಸ್ಕರ ಮಾಡಿರೋದು. ಇದೆಲ್ಲ ಸೀಲ್ ಆಗಿದೆ. ಇದೇನು ಗೊತ್ತವ್ರೆ, ಇಲ್ಲಿ ಒಂದು ಒತ್ತಿ ರೆಡಿ ಇದೆ, ಯಾರು ಹಾಕ್ಬೋದು. ನೀವು ಬನ್ನಿ ಹಾಕಿ, ನೀವು ಇದೇನು ಗೊತ್ತಾ, ನಿಮಗೆ ಈ ನೆಕ್ಸ್ಟ್ ನಾನು ಪ್ರೊಸೀಜರ್ ತೋರಿಸ್ತೀನಿ. ಅದು ಕ್ಲೋಸ್ ಮಾಡೋದಿಲ್ಲ. ಇದೆಲ್ಲ ಏನಂದ್ರೆ ಇದೆಲ್ಲ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ದಿನ ಇದೊಂದೇ ತೋರಿಸ್ತಾರೆ ಅವರು. ಅವ್ರೇನಾದ್ರು ಡೌಟ್ ಇದೆ ಅಂದ್ರೆ ಮತ್ತೆ ಇದ್ರಲ್ಲಿ ಇನ್ನೊಂದು ಸರ್ತಿ ಮಾಡಿ ತೋರಿಸ್ತಾರೆ. ಕೌಂಟಿಂಗ್ ಏನೋ ಹತ್ರದಲ್ಲಿ ಸೋತಿರ್ತಾರಲ್ಲ, ಅವಾಗ ಅವ್ರು ಡೌಟ್ ಕೇಳಿದ್ರೆ, ಆಗ್ಲೂ ಡೌಟ್ ಇದೆ, ಯಾರೋ ಸ್ವಲ್ಪ ಹೋಟ್ಲಲ್ಲಿ ಸೋತವ್ರಿದ್ರೆ ಅವ್ರವಾಗ ಇನ್ನೊಂದು ಅರ್ಜಿ ಕೊಟ್ರೆ ಈ ಸ್ಲಿಪ್ ತೆಗೆದು ಕೌಂಟಿಂಗ್ ಮಾಡಿ ತೋರಿಸ್ತಾರೆ. ಅಲ್ಲಿ ತನಕ ಈ ಸ್ಲಿಪ್ ಓಪನ್ ಮಾಡಲ್ಲ. ನೀವು ಬನ್ನಿ ಹಾಕಿ, ಅಧಿಕಾರ ಹಾಕಿ ಅದೇ ಇಲ್ಲಿ ಬಂತ ನೋಡ್ಬೋದು. ನೀವು ಓಟ್ ಹಾಕಿದಕ್ಕೆ ಅದೇ, ನೀವು ಓಟ್ ಹಾಕಿದ ಅದೇ ಬಂದಿದೆ ಅಂತ ಕನ್ಫರ್ಮೇಶನ್ ಕನ್ಫರ್ಮ್ ಇದೆ.
ಪರ್ಫೆಕ್ಟ್ ಆ್ಯಕ್ಚುಲಿ ಬೇರೆ ಪರ್ಫೆಕ್ಟ್ ಅವೆಲ್ಲ ಮೊದಲು ಹಿಂಗೆ ಬುದ್ಧಿ ಆಗ್ತಿರಲ್ಲ ಯಾರು ಬೇಕು ಫೇಕ್ ಮಾಡ್ಬೋದು ಇದಾಗೋದು. ನೀವೊಂದು ಹಾಕ್ತೀರಾ? ಚಿಕ್ಕುಣಿದೆ ಬನ್ನಿ ಸರಿ ಅಲ್ಲ ಇಲ್ಲ ಶೃಂಗೇರಿ ಕಂಟ ಇದೀಗ ಇದೇ ಥರ ಎಲ್ಲ ನೀವೊಂದು ಹಾಕ್ತೀರಾ? ಇದೇ ಥರ ಎಲ್ಲ ಎಲೆಕ್ಷನ್ನ ನಾವು ಬೆಳಗ್ಗೆ 7 ಗಂಟೆಯಿಂದ ಮಾಡ್ತಾ ಹೋಗ್ತೀವಿ. ಈಗ ಅಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ನಮಗೆ 6 ಗಂಟೆನೋ 5 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ. ಇತ್ತೀಚಿನ ದಿನದಲ್ಲಿ 6 ಗಂಟೆಗೆ ಕೊಡ್ತಾ ಇದ್ದಾರೆ. 6 ಗಂಟೆಗೆ ಏನು ಮಾಡ್ತೀವಿ ಅಂದರೆ 6 ಗಂಟೆಗೆ ನಾವು ಎಲೆಕ್ಷನ್ ಕ್ಲೋಸ್ ಮಾಡಬೇಕು. ಬೈ ಚಾನ್ಸ್ ನೀವು 6 ಗಂಟೆ ಆಗೋದ್ರೊಳಗಡೆ ಒಂದು 100 ಜನ ಒಳಗೆ ಬಂದುಬಿಟ್ಟಿರ್ತೀರ ಓಟ್ ಆಗೋಕ್ಕೆ. ನಾವು ಅವಾಗ 6 ಗಂಟೆಗೆ ಕ್ಲೋಸ್ ಮಾಡಲ್ಲ, ಅಲ್ಲಿ ಗೇಟ್ ಅಷ್ಟೇ ಕ್ಲೋಸ್ ಮಾಡ್ತೀವಿ 6 ಗಂಟೆಗೆ. ನಮ್ಮ ಕಾಂಪೌಂಡ್ ಒಳಗಡೆ ಆಮೇಲೆ ಒಂದು 100 ಜನ ಇದ್ರೂ ಆ 100 ಜನಕ್ಕೆ ಓಟ್ ಹಾಕಿ ಕಳಿಸ್ತೀವಿ. ಇದೆಲ್ಲ ಮುಗಿದ ಮೇಲೆ ನಾವು ಎಲೆಕ್ಷನಲ್ಲಿ ಕ್ಲೋಸ್ ಮಾಡಬೇಕು. ಆ್ಯಕ್ಚುಲಿ ಇವೆಲ್ಲ ಸೀಲ್ ಆಗಿರುತ್ತೆ. ನಾವು ಇದಷ್ಟೇ ಓಪನ್ ಮಾಡಿ ಇಲ್ಲಿ ಕ್ಲೋಸ್ ಬಟನ್ ಅಂತ ಒತ್ತುತ್ತೀವಿ. ಈಗ ನಿಮಗೆ ಇಲ್ಲಿ ನಾವು ಇದನ್ನು ತೋರಿಸ್ಬೇಕು. ಇದೆಲ್ಲ ಆದಮೇಲೆ ನಾವು ಇಲ್ಲೇ ಬೆರಳು ಒತ್ತುತ್ತೀವಿ. ಅದನ್ನೇ ನಾವಿಲ್ಲಿ ಏನು ಮಾಡ್ತೀವಿ, ಈಗ ಇದಕ್ಕೆ ಕ್ಲೋಸ್ ಅಂತ ಹೊಡಿತೀವಿ. ಒಂದು ಸರ್ತಿ ನಾವು ಕ್ಲೋಸ್ ಹೊಡೋದ್ವಿ ಅಂದರೆ ಮತ್ತೆ ಓಟ್ ಹಾಕಿ ಬರಲ್ಲ. ಆಮೇಲೆ ಇದು ನಡೀತಿರೋ ಟೈಮಲ್ಲಿ ಬೇಕಾದ್ರೆ ನೀವು ಇಲ್ಲೊಂದು ಟೋಟಲ್ ಅಂತ ಒಂದು ಬಟನ್ ಇದೆ. ಈ ಟೋಟಲ್ ಒತ್ತುತ್ತಾ ಇದ್ರೆ ಎಷ್ಟು ಓಟ್ ಆಗಿದೆ ಅಂತ ಹೇಳ್ತಾ ಇರತ್ತೆ, ಅದು ತೋರಿಸ್ತಾ ಇರತ್ತೆ. ಆ ಟೋಟಲ್ ಬಟನಲ್ಲಿ ಎಷ್ಟು ಓಟ್ ಆಗಿದೆ ಏನು ಅಂತೇಳಿ ಅದು ತೋರಿಸ್ತಾ ಇರತ್ತೆ ಓಟು. ಅದು ತೊಂದರೆ ಇಲ್ಲ, ನೀವು ಟೋಟಲ್ ಎಷ್ಟು ಸರ್ತಾರೋ ನೋಡ್ಬೋದು ಎಲೆಕ್ಷನ್ ನಡೀತಾ ಇರ್ಬೇಕಾದ್ರೆ. ಬಟ್ ಒಂದು ಸರ್ತಿ ಕ್ಲೋಸ್ ಹೊಡಿದ್ವಿ ಅಂದರೆ ನೆಕ್ಸ್ಟ್ ನೀವು ಏನೇ ಬಟನ್ ಒತ್ತಿದ್ರು ಓಟ್ ಹಾಕೋಕ್ಕಾಗೋದಿಲ್ಲ, ಅಲ್ಲಿ ಕ್ಲೋಸ್ ಅದು. ಇದು ನಾವು ಯಾವ ದಿನಾಂಕದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಡೇಟು, ಬೆಳಗ್ಗೆ ಮುಂಚೆ ನಮ್ಮದು ಆನ್ ಎಷ್ಟೊತ್ತಿಗೆ ಆಯಿತು. ಈಗ ಇವತ್ತು 14ನೇ ತಾರೀಕು ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಅದೇ ಡೇಟ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಓಟ್ ಎಷ್ಟಾಗಿದೆ ಅಂತಲೂ ತೋರಿಸುತ್ತೆ. ಕ್ಲೋಸ್ ಮಾಡಿದಾಗ 5 ಓಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತು. ನೋಡಿ, ಪೋಲ್ ಕ್ಲೋಸ್ಡ್ ಅಂತ ತೋರಿಸ್ತು, ಮುಗೀತಿದು ಕ್ಲೋಸ್ ಆಗಿದೆ ಅಂತ. ಇದೇ ಥರ ನಿಮ್ಮದು ಒಂದು ಸರ್ತಿ ಹಿಂಗೆ ತೋರಿಸಿದ ಮೇಲೆ ನೀವು ಯಾರೇ ಬಂದು ಏನೇ ಓಟ್ ಹಾಕಕ್ಕೆ ಬಂದ್ರೂ ಬನ್ನಿ ನೀವು ಯಾರೇ ಬಂದು ಏನೇ ಓಟ್ ಹಾಕಕ್ಕೆ ಬಂದ್ರೂ ಅದು ನೆಕ್ಸ್ಟ್ ತಗೊಳೋದಿಲ್ಲ. ಈಗ ನಮ್ಗೆ ಕ್ಲೋಸ್ ಆಯಿತು. ಇದು ನೆಕ್ಸ್ಟ್ ನೀವು ನೋಡ್ಬೇಕಂದ್ರೆ ಇದನ್ನು ತಗೊಂಡೋಗಿ ಅಲ್ಲಿ ಇಟ್ಟಿರ್ತಾರಲ್ಲ, ರಿಸಲ್ಟ್ ದಿನನೇ ನೋಡಬೇಕು. ಅವಾಗಿಲ್ಲೇ ಅವ್ರು ರಿಸಲ್ಟ್ ಅಂತ ಒತ್ತುತ್ತಾರೆ. ಇಲ್ಲಿ ನೋಡಿ, ರಿಸಲ್ಟ್ ಅಂತ ಒತ್ತಿದಾಗ ಇಲ್ಲಿ ರಿಸಲ್ಟ್ ತೋರಿಸ್ತಾ ಹೋಗುತ್ತದು. ಈ 16 ಜನಕ್ಕೂ ಎಷ್ಟು ಓಟ್ ಬಿದ್ದಿದೆ ತೋರಿಸ್ತಾರೆ. ಅವ್ರಿಗೆ ಬಿದ್ದಿರಲಿ ಬಿಡಲಿ, ಬಿದ್ದಿಲ್ಲ ಅಂದ್ರೆ 0 ತೋರಿಸುತ್ತೆ, ಬಿದ್ದಿದ್ರೆ ಎಷ್ಟೆಷ್ಟು ಬಿದ್ದಿದೆ ಅಂತ ಒಬ್ಬೊಬ್ಬರಿಗೆ ತೋರಿಸ್ತಾ ಹೋಗುತ್ತೆ. ಓಟು ನೀವು ಓಟ್ ಹಾಕಕ್ಕೆ ಬರ್ತೀರಲ್ಲ, ಓಟ್ ಹಾಕಕ್ಕೆ ಬಂದಾಗ ಅದೇ ನಿಮಗೆ ಇಲ್ಲಿ ನಾವು ಬ್ಯಾಲೆಟ್ ಅದು ಇದಕ್ಕೆ ಕಳಿಸ್ತೀವಲ್ಲ, ಕಳಿಸ್ದಾಗ ನೀವೇನು ಮಾಡಬೇಕು, ನಿಮಗೆ ಇಲ್ಲಿ ನಾವು ಒಂದು 16 ಜನ ಸುಮ್ಮನೆ ಹಾಕಿದ್ದೀವಿ. ನೀವು ಇದು ಯಾವ ಚಿಹ್ನೆ ಅಂತ ಹುಡುಕ್ತಿರಲ್ಲ, ಆ ಚಿಹ್ನೆ ಎದುರುಗಡೆ ಇರೋ ಇಲ್ಲಿ ನೀಲಿ ಬಟನ್ ಒತ್ತಬೇಕು. ಒತ್ತಿದಾಗ ಅದು ಇಲ್ಲಿ ತೋರ್ಸತ್ತೀವಿ. ನೀವು ಅದೇ ಚಿಹ್ನೆ ಬಂತಾ ಇಲ್ವಾ ಅಂತ ಅದು ತೋರ್ಸತ್ತೆ. ಅದು ಆಗೋ ತನಕ ಹಂಗೆ ಬರ್ತಾ ಇರತ್ತೆ. ಇದು ನೀವು ಓಟ್ ಹಾಕಿರ್ತೀರಲ್ಲ, ಅದು ಆಮೇಲೆ ಕಟ್ಟಾಗಿ ಅಂದರೆ ಇಲ್ಲಿ ನಾವು ಸೀಲ್ ಮಾಡಿರ್ತೀವಿ. ಅವಾಗ ಇಲ್ಲಿ ನೋಡಿ, ಈ ಥರ ಈಗ ಇವ್ರು ಓಟ್ ಹಾಕಿದ್ದಾರೆ, ಇವ್ರು 12ನೇವ್ರಿಗೆ ಹಾಕಿದ್ದಾರೆ. ನೀವೀಗ 10ನೇವ್ರಿಗೆ ಓಟ್ ಹಾಕಿದರೆ ಅದು 10 ಅಂತ ಅಲ್ಲಿ ತೋರಿಸುತ್ತೆ. ಅದರೊಳಗೆ ಅಲ್ಲಿ ತೋರಿಸಿದ್ಮೇಲೆ ಇದು ಕಟ್ಟಾಗಿ ಬಿದ್ದಿರುತ್ತೆ. ಮುಂದೆ ಯಾವಾಗಾದ್ರು ಡೌಟ್ಸ್ ಬಂದರೆ ಅವಾಗ ಇದ್ರದ್ದು ಕೌಂಟಿಂಗ್ ಜೊತೆಗೆ ಇದ್ರದ್ದು ಕೌಂಟ್ ಮಾಡ್ಬೋದು. ಬರ್ತಾನೆ ಇರುತ್ತೆ, ಅದು ನಿಲ್ಲೋದಿಲ್ಲ. ಅದು ನೀವು ಇಲ್ಲಿ 5 ಜನ ಇದ್ರೆ 5 ಜನ ಬರೋ ತನಕ ಬರ್ತಾ ಇರುತ್ತೆ ಆ ಥರ. ಹೌದೌದು, ಅಂದರೆ ಜನ ಜಾಗೃತಿ ಮೂಡ್ಸೋಕ್ಕೆ ಅಂತೇಳಿ ಅಲ್ಲಲ್ಲಿ ಎಲ್ಲೆಲ್ಲಿ ಜನಗಳು ಕಾಣ್ತಾರೆ ಅಲ್ಲೆಲ್ಲ ಒಂದೊಂದ್ಸತಿ ಹಿಂಗೆ ತೋರಿಸ್ತಾ ಹೋಗ್ತಾ ಇರೋದು. ಅಂದರೆ ಏನಾದ್ರು ಡೌಟ್ ಇದ್ರೆ ಕೆಲವರಿಗೆ, ಅಥವಾ ಕೆಲವರಿಗೆ ಈಗ ಯಾವುದನ್ನು ಓದ್ತೋದು, ಯಾವ ಚಿಹ್ನೆ ಎದುರುಗಡೆ ಇದ್ರೆ ಏನು ಓದ್ತೋದು ಅಂತೆಲ್ಲ ಏನಾದ್ರು ಡೌಟ್ ಇದ್ರೆ ಅದನ್ನು ಮಾಡ್ಬೋದು. ಅದನ್ನ ಈಗೆಲ್ಲರಿಗೂ ಗೊತ್ತಿದೆ ಯಾವ್ದು ಎದುರುಗಡೆ ಏನು ಅಂತ ಪ್ರೊಸೀಜರ್ ಹೋಗಿದೆ. ಅದು ಕಾಣಲ್ಲ. ಈಗ ಅದನ್ನ ಕ್ಲಿಯರ್ ಓದ್ಬೇಕು ನಾವು. ಅಷ್ಟು ಜನ ಅಲ್ಲಿ ಈಗ ಹಂಗೆ ಗೊತ್ತಕ್ಕಾಗಲ್ಲ, ಮುಗಿಬೇಕಿದೆ. ಅದು ಒಂದ್ಸತಿ ಪ್ರೊಸೀಜರ್ ಶುರು ಆದರೆ ನಾವಿಲ್ಲಿ ಬ್ಯಾಲೆಟ್ ಅನ್ನು ಕೊಡ್ತಿದ್ದಂಗೆ ನಿಮಗೆ ಇಲ್ಲಿ ಕಳಿಸ್ತೀವಿ ಓಟ್ ಹಾಕೋದಿಲ್ಲ. ಇದು ಇರತ್ತಲ್ಲ, ಇಲ್ಲಿ ನಿಮ್ದು ಅಲ್ಲಿ ಎಷ್ಟು ಜನ ನಿಂತಿರ್ತಾರೆ, ಇಲ್ಲಿ ನೀವು ನಾವೀಗ 16 ಜನದ ಹೆಸರು ಬರ್ದಿದ್ದೀವಿ, ಅಲ್ಲಿ 5 ಜನ ಇದ್ರೆ 5 ಜನದ ಇರುತ್ತೆ. ನೀವು ಆ ಚಿಹ್ನೆ ಯಾವುದು ಅಥವಾ ಅವ್ರ ಹೆಸರು ನೋಡಿ ಅದ್ರ ಎದುರುಗಡೆದು ನೀಲಿ ಬಟನ್ ಒತ್ತಿದ್ರೆ ಆಯ್ತು. ಒತ್ತುತ್ತಿದ್ದಂಗೆ ಇಲ್ಲಿ ಅದೇ ಚಿಹ್ನೆ ತೋರ್ಸತ್ತೆ ನಿಮಗೆ. ತೋರಿಸಿ 7 ಸೆಕೆಂಡ್ ಅಲ್ಲೇ ಇರುತ್ತೆ. 7 ಸೆಕೆಂಡ್ ಅಲ್ಲಿರುತ್ತೆ, ಪ್ರಿಂಟ್ ಆಗಿ ಇಲ್ಲಿ ಬೀಳುತ್ತೆ. ಅವರು ಪ್ರಿಂಟ್ ಆಗಿ ಇಲ್ಲಿ ಬೀಳುತ್ತೆ. ಕಾಂಗ್ರೆಸ್ ಅಧ್ಯಕ್ಷ ಎಲ್ಲರಿಗೂ ಹೇಳ್ಬೇಕು. ಇದರಲ್ಲಿ ಎಷ್ಟು ಚೀಟಿ ತುಂಬುವಷ್ಟು ಕೆಪಾಸಿಟಿ ಇರುತ್ತೆ? ಎಷ್ಟು ವೋಟಿಂಗ್? ಇದರಲ್ಲಿ 1000 ಕೆಪಾಸಿಟಿ ಇರುತ್ತೆ.
ಯಾವುದೇ ಬೂತ್ ಆದ್ರೂ ಅಷ್ಟೇ ನಾರ್ಮಲಿ ಅಷ್ಟರಲ್ಲೇ ಒಳಗೆ ಬರುತ್ತೆ. ಹಂಗೇನಾದ್ರು ಬೇಕಂದ್ರೆ ಎಕ್ಸ್ಟ್ರಾ ಸ್ಪೇರು ಇರುತ್ತೆ, ಅದನ್ನ ಇಮಿಡಿಯೇಟ್ ಆಗಿ ಇದು ಮಾಡ್ತಾರೆ. ಸ್ಪೇರ್ ಎಲ್ಲ ರೆಡಿ ಇರುತ್ತೆ, ಸೆಕ್ಟರ್ ಆಫೀಸರ್ಗಳ ಹತ್ರನೂ ಇರುತ್ತೆ. ನಿಮಗೆ ಆ ಥರದ್ದು ಬೇಕಂದ್ರೆ ಸ್ಪೇರ್, ಅಥವಾ ಫಸ್ಟೇ ಆ ಬೂತಲ್ಲಿ ಜಾಸ್ತಿ ಓಟ್ ಆಗೋ ಚಾನ್ಸಸ್ ಇದೆ ಅಂತ ಗೊತ್ತಿದ್ರೆ ಫಸ್ಟ್ ಹೋಗ್ತಾನೆ ಅವ್ರಿಗೆ ಕೊಟ್ಟು ಕಳಿಸಿರ್ತಾರೆ. ಅಕಸ್ಮಾತ್ EVM ಮಿಷನ್ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಅವರು ಅಲ್ಲಿ ಎಲೆಕ್ಷನ್ ದಿನ PRO ಅಂತ ಇರ್ತಾರೆ, ಅವರೇ ಹೆಡ್. ಅಲ್ಲ, ಈಗ ಒಂದು 50 ಓಟ್ ಹಾಕಿರುತ್ತೆ, 50 ಓಟ್ ಹಾಕಿದ ತಕ್ಷಣ ಅದು ಪ್ರಾಬ್ಲಮ್ ಆಯಿತು, ಆ ಓಟದ್ದು ಯಾವ್ದು ಹೇಳ್ತಿದ್ದೀನಿ, PRO ಅಂತ ಇರ್ತಾರೆ ಅವತ್ತು ಎಲೆಕ್ಷನ್ ದಿನ. ಈಗ 50 ಓಟ್ ಆಯಿತು, 50 ಓಟ್ ಆದಮೇಲೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅಲ್ಲಿಗೆ ಸ್ಟಾಪ್ ಆಗಿರತ್ತಲ್ಲ, ಇಮಿಡಿಯೇಟಾಗಿ ಅವ್ರು ಸೆಕ್ಟರ್ ಅಂತ ಇರ್ತಾರೆ, ಅವ್ರ ಮೇಲ್ಗಡೆ ಹೆಂಗೆ ಆಫೀಸರ್ಗಳಿರ್ತಾರೆ, ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂತಾರೆ. ಅವರು ಅದ್ರ ಸ್ಪೇರ್ ಎಲ್ಲ ಮಿಷಿನ್ ತರ್ತಾರೆ. ತಂದಾಗ ಏನು ಮಾಡ್ತಾರೆ, ಅದಕ್ಕೆಲ್ಲ ಫಾರ್ಮ್ಯಾಟ್ಸ್ ಇರುತ್ತೆ. ಆ ಫಾರ್ಮ್ಯಾಟಲ್ಲಿ ಈಗ ನಾವು ಹೆಂಗೆ ಎಲೆಕ್ಷನ್ ಕ್ಲೋಸ್ ಮಾಡ್ತಾ ಹೆಂಗೆ ಸೀಲ್ ಮಾಡ್ತೀವಲ್ಲ, ಈಗ ಇದೇ ಪ್ರೊಸೀಜರ್ ಫಸ್ಟ್ ಇದಕ್ಕೆ ಮಾಡಿಬಿಡ್ತಾರೆ. ಇದನ್ನು ಕಂಪ್ಲೀಟ್ ಸೀಲ್ ಮಾಡ್ತಾರೆ ಫಸ್ಟ್. ಆ ಟೈಮ್ ತನಕ ಇಲ್ಲಿ ಟೋಟಲ್ ನೋಡಿರ್ತಾರೆ. ಈಗ ನೀವು ಹೇಳ್ದಂಗೆ ಇಲ್ಲಿ ಟೋಟಲ್ ಓದಿದಾಗ ತೋರಿಸ್ತಾ ಇರುತ್ತೆ ಎಷ್ಟು ಓಟ್ ಆಗಿತ್ತು ಅಂತ. ಈಗ 50 ಎಕ್ಸಾಂಪಲ್ 50 ಆಗಿತ್ತು ಅಂದರೆ ಆ 50 ಓಟ್ ತಂದು ಡೇಟು ಟೈಮು ಎಲ್ಲ ಬರ್ಕೊಂಡು ಆ ಟೈಮಿಗೆ ಕಂಪ್ಲೀಟಾಗಿ ಇದನ್ನು ಈಗ ನಾವು ಹೆಂಗೆ ಎಲೆಕ್ಷನ್ ಮುಗ್ದಾಗ ಸೀಲ್ ಮಾಡ್ತೀವಿ ಅದು ಸೀಲ್ ಮಾಡಿಬಿಡ್ತಾರೆ ಫಸ್ಟ್. ಅಲ್ಲ, ಇದರಲ್ಲಿ ಇರೋ ಓಟ್ ಕ್ಯಾಲ್ಕುಲೇಷನ್ ಆಗದೇ ಇದ್ದರೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗಿ, ಅಲ್ಲ ಈಗ 50 ಓಟ್ ಹಾಕಿರೋದು 50 ಓಟು ಇಲ್ಲಿ ನೋಡ್ರಿ, ರಿಸಲ್ಟಿಗೆ ಇದೇ ಮಿಷನ್, ಇದು 2 ಮಿಷನ್ ಸಂಬಂಧ ಇಲ್ಲ. ಅಂದ್ರೆ ಇದು ಕ್ರಾಸ್ ಚೆಕ್ಕಿಗೆ ಅಷ್ಟೇ, ಸ್ಲಿಪ್ಗೆ. ಈ ಮಿಷನ್ ಅಲ್ಲಿ ನಿಮಗೆ ಇಲ್ಲಿ ಟೋಟಲ್ ಅಂತ ಹೊತ್ತದಾಗಲ್ಲ 50 ಅಂತ ತೋರಿಸ್ತು ಅಂದ್ರೆ ಆ 50 ಓಟದ್ದು ರಿಸಲ್ಟ್ ದಿನ ತೋರಿಸತ್ತೆ ಯಾರ್ಯಾರಿಗೆ ಹೋಗಿದೆ ಅಂತ. ಅದು ಈ ಮಿಷನ್ ಇರುತ್ತೆ. ಈ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಹೇಳಿ, ಇದೊಂದು ಮಿಷನ್ ತರ್ತಾರೆ. ನೀವು ಪ್ರಾಬ್ಲಮ್ ಆಗಿರೋ ಬೂತಲ್ಲಿ ಏನ್ ಮಾಡ್ತಾರೆ, ಥ್ಯಾಂಕ್ ಯು, ಪ್ರಾಬ್ಲಮ್ ಆಗಿರೋ ಬೂತಲ್ಲಿ ಏನ್ ಮಾಡ್ತಾರೆ, ಅದಾದ್ಮೇಲೆ ಇನ್ನೊಂದು ಇಟ್ಟಿರ್ತಾರಲ್ಲ ಅದನ್ನು ತರ್ತಾರೆ. ಇದ್ರದ್ದು 50 ಕೌಂಟ್ ಆದ್ಮೇಲೆ ಆ ಮಿಷನ್ ಕಂಟಿನ್ಯೂ ಆಗುತ್ತೆ ಕೌಂಟಿಂಗ್. ಆಮೇಲೆ ಅಲ್ಲೂ ಡೌಟ್ಗಳು ಬಂತು ಅಂದರೆ ಇದರಲ್ಲಿ ಸ್ಲಿಪ್ ಬಿದ್ದಿರುತ್ತಲ್ಲ, ಈ 50 ಸ್ಲಿಪ್ಪಿನ ಇದರಲ್ಲೂ ತೆಗಿತಾರೆ, ಅದರಲ್ಲೂ ಉಳಿದಿರೋ ಸ್ಲಿಪ್ ತೆಗೆದು ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಅದೇನು ಸಮಸ್ಯೆ ಆಗಲ್ಲ. ನೀವು ಎಷ್ಟು ಮಿಷನ್ ಬೇಕಾದ್ರೆ ಚೇಂಜ್ ಮಾಡಿದ್ರು ಅದ್ರದ್ದು ಫಾರ್ಮೇಟಲ್ಲಿ ಡಾಕ್ಯುಮೆಂಟೇಷನ್ ಇರುತ್ತೆ ಅಷ್ಟೇ, ಯಾವ ಟೈಮಲ್ಲಿ ಚೇಂಜ್ ಮಾಡಿದ್ವಿ ಏನು ಮಾಡಿದ್ವಿ ಅಂತ. ಆಮೇಲೆ ಅಲ್ಲಿ ಕಂಪ್ಲೀಟಾಗಿ ಎಲ್ಲದನ್ನು ಬೂತ್ ಏಜೆಂಟ್ ಎದುರುಗಡೆನೇ ಮಾಡ್ತಿರ್ತಾರೆ, ಅವ್ರದ್ದೆಲ್ಲರದ್ದು ಸೈನ್ ತಗೊಂಡಿರ್ತಾರೆ ಈಚ್ ಫಾರ್ಮೇಟಿಗೆ. 10 ಸತಿ ಚೇಂಜ್ ಅಂದರೆ 10 ಸತಿ ಫಾರ್ಮೇಟಿಗೂ ಅವ್ರದ್ದೆಲ್ಲ ಸೈನ್ ತಗೊಂಡು ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ಟಿರ್ತಾರೆ. ಯಾವತ್ತು ಎಲೆಕ್ಷನ್ ದಿನ ಮುಗಿದ ಮೇಲೆ ಆ ಡಾಕ್ಯುಮೆಂಟನ್ನು ಬೂತ್ ಏಜೆಂಟಿಗೆ ಕೊಟ್ಟಿರ್ತಾರೆ. ಅವರು ಅದನ್ನು ಕೌಂಟಿಂಗ್ ದಿನ ಅದನ್ನು ತಂದು ವೆರಿಫೈ ಮಾಡ್ಬೋದು, ಇದೇ ಸೀರಿಯಲ್ ನಂಬರ್ದೇ ಮಿಷಿನ್ ಅವತ್ತಿತ್ತಾ ಇಲ್ವಾ, ಇದೇ ಇವರು ಸೀಲ್ ಎಲ್ಲ ಮಾಡಿರೋದು ಇದೆ ಯಾವುದೋ ಖಾಲಿ ಇರೋದನ್ನು ಕೂಡ ಅವ್ರಿಗೆ ತೋರಿಸ್ತಾರೆ. ಎಲ್ಲ ಖಾಲಿ ಇದೆ ಅಂತ ಹೇಳ್ತೀನಿ ಕೂಡ ಅವ್ರಿಗೆ ಏನು ಗೊತ್ತಾ, ನಾವು 6 ಗಂಟೆಗೆ ಬರೋಕ್ಕೆ ಹೇಳಿರ್ತೀವಿ ಯಾರಿಗೆ, ಬೂತ್ ಏಜೆಂಟ್ಗಳಿಗೆ. 6 ರಿಂದ 7 ಗಂಟೆ ಈಗ ನಾವೇನು ಇಲ್ಲಿ ಮಾಡಿ ತೋರಿಸಿದ್ವಿ ನಿಮಗೆ, ಅದೆಲ್ಲ ಪ್ರೊಸೀಜರನ್ನು ಅವ್ರಿಗೆ ನಾವು ಮಾಡಿ ತೋರಿಸಿರ್ತೀವಿ. 6 ರಿಂದ 7 ಎಲ್ಲ ಮಾಡಿ ಈಗ ನಾನು ಏನು ಕ್ಲಿಯರ್ ಅಂತ ಹೊಡೆದ್ನಲ್ಲ, ಇದೆಲ್ಲ ಹೊಡೆದ್ಮೇಲೆ ಇದೆಲ್ಲ ಈಗ 0 ಆಗಿದ್ದು ಅವ್ರಿಗೆ ತೋರಿಸ್ತಲ್ಲ, ಇಷ್ಟನ್ನು ಅವರಿಗೆ ನಾವು ಮಾಡಿ ತೋರಿಸಿರ್ತೀವಿ. ಆಮೇಲೆ ಸೀಲ್ ಮಾಡೋದು ಎಲೆಕ್ಷನಿಗೆ. ಅವ್ರು ಬರಲಿ ಬಿಡಲಿ ಯಾರು ಇರ್ತಾರೆ ಅವ್ರ ಎದುರುಗಡೆ ಮಾಡಿ ಅದನ್ನ ವೀಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ದಾಖಲೆ ಇಟ್ಕೊಂಡು, ಹಾಗಾಗಿ ನಾವು ಹಿಂದಿನ ದಿನನೇ ಫಸ್ಟ್ ಮಾಡೋ ಕೆಲಸನೇ ಬೂತ್ ಏಜೆಂಟ್ಗಳನ್ನ ಕರ್ಕೊಂಬಂದು ಅಂತ ಹೇಳಿರ್ತೀವಿ ಇವ್ರಿಗೆ. ಅಲ್ಲಿ ಲೋಕಲ್ ನಮ್ಮ BLOಗಳು ಅಥವಾ ಯಾರೋ ನಮ್ಮ ಅಫಿಷಿಯಲ್ ಅವ್ರಿಗೆ ಹೇಳಿರ್ತೀವಿ, ಅವರೆಲ್ಲರಿಗೂ ಇನ್ಫಾರ್ಮ್ ಮಾಡಿರ್ತಾರೆ. ಬೂತ್ ಏಜೆಂಟ್ಗಳು ಮಾತ್ರ ಬೆಳಗ್ಗೆ 6 ಗಂಟೆಗೆ, ನಾವು 5:15 5 ಮುಕ್ಕಾಲಿಗೆ ಬನ್ನಿ ಅಂದಿರ್ತೀವಿ, ಅವರೊಂದು 6 6 ಕಾಲ ಹಿಂಗೆ ಬರ್ತಾ ಇರ್ತಾರೆ. ಅಂತೂ 1 ಅವರ್ ಟೈಮ್ ಇರುತ್ತೆ ನಮಗೆ. ಅವ್ರಿಗೆ ಇವನ್ನೆಲ್ಲ ತೋರಿಸಿದ ಮೇಲೆ ಎಲೆಕ್ಷನ್ ಸ್ಟಾರ್ಟ್ ಆಗೋದು. ಆಮೇಲೆ ಈಗ ನಾವೊಂದು ಇಷ್ಟು ಓಟ್ ಹಾಕಿದ್ವಲ್ಲ, ಅಲ್ಲಿ ಹಂಗಲ್ಲ, ಮಿನಿಮಮ್ 50 ಓಟನ್ನು ಅಣುಕು ಮತದಾನ ಅಂತ ಮಾಡ್ತೀವಿ ಅವಾಗ. ಮಿನಿಮಮ್ ಅದ್ರ ಮೇಲೆ ಎಷ್ಟಾರು ಮಾಡ್ಬೋದು, ಮಿನಿಮಮ್ 50 ಓಟನ್ನು ಹಾಕ್ಸ್ತೀವಿ. ಅವ್ರಗಳ ಹತ್ರ ಯಾರ ಹತ್ರ ಏನ ಹತ್ರ ಎಲ್ಲ ಹತ್ರ ಹಾಕ್ಸ್ತೀವಿ. ಆಮೇಲೆ ಅಷ್ಟು ಕ್ಯಾಂಡಿಡೇಟಿಗೆ ಮಿನಿಮಮ್ 2 ಓಟ್ ಆದ್ರೂ ಹಾಕೋ ರೀತಿ ಒತ್ತಿಸಿ ಎಲ್ಲ ಬಟನ್ನು ಸರಿ ಇದೆ ಅಂತ ಕ್ರಾಸ್ ಚೆಕ್ ಮಾಡಿಸಿ ಸೀಲ್ ಮಾಡಿದ್ವಿ.